ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಕೊನೆಗೂ ಕರ್ನಾಟಕ ಬಂದ್ನ ದಿನಾಂಕವನ್ನು ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಘೋಷಣೆ ಮಾಡಿದೆ. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಕರ್ನಾಟಕ ಬಂದ್ ಮಾಡೋದಕ್ಕೆ ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು ಮತ್ತು ದಲಿತ ಪರ ಸಂಘಟನೆಗಳು ಮುಂದಾಗ್ತಾ ಇರುವಂಥದ್ದು. ಆಗಸ್ಟ್ 13ನೇ ತಾರೀಕು ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಇಡೀ ರಾಜ್ಯ ಸ್ತಬ್ಧವಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ಇವತ್ತು ವಾಟಾಳ್ ನಾಗರಾಜ್ ಅವರು ಮಾಡಿರುವಂಥ ಸಭೆ ಬಳಿಕ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡೋ ಮೂಲಕವಾಗಿ ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸುವ CWMA ಆದೇಶಕ್ಕೆ ಇದೀಗ ತೀವ್ರವಾಗಿರುವಂಥ ಹೋರಾಟ ಚಳುವಳಿಗಳು ರೂಪುಗೊಳ್ತಾ ಇರುವಂಥದ್ದು. ಒಂದು ಕಡೆ ಸರ್ಕಾರ ಈ ಒಂದು ಆದೇಶವನ್ನು ಹ್ಯಾಂಡಲ್ ಮಾಡೋದಕ್ಕೆ ಅಥವಾ ಇದನ್ನು ನಮ್ಮ ಪರವಾಗಿ ಕರ್ನಾಟಕದ ಪರವಾಗಿ ಮಾಡ್ಕೊಳ್ಳೋದಕ್ಕೆ ಸರ್ವಪಕ್ಷದ ಸಭೆಯನ್ನು ಕರೆದಿದ್ದಾರೆ. ಸುಪ್ರೀಂ ಕೋರ್ಟ್ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇರುವಂಥದ್ದು. ಇದರ ನಡುವೆ ಕನ್ನಡ ಪರ ಸಂಘಟನೆಗಳು ಇದೀಗ ತೀವ್ರ ರೀತಿಯಲ್ಲಿ ಹೋರಾಟವನ್ನು ನಡೆಸೋದಕ್ಕೆ ಹಂತವಾಗಿ ಮುಂದಾಗ್ತಾ ಇರುವಂಥದ್ದು. ಇದರ ಮುಂದಿನ ಭಾಗ ಆಗಸ್ಟ್ 13ನೇ ತಾರೀಕು ಕರ್ನಾಟಕ ಬಂದ್ ಮಾಡೋದಾಗಿಯೂ ಕೂಡ ವಾಟಾಳ್ ನಾಗರಾಜ್ ಅವರು ಘೋಷಣೆಯನ್ನು ಮಾಡಿದ್ದಾರೆ. ಇವತ್ತು ನಗರದ ಖಾಸಗಿ ಹೋಟೆಲ್ನಲ್ಲಿ 11:30 ಸುಮಾರಿಗೆ ಸುಮಾರು 80ಕ್ಕೂ ಅಧಿಕ ಸಂಘಟನೆಗಳ ನಾಯಕರ ಜೊತೆ, ಕಾರ್ಯಕರ್ತರ ಜೊತೆ ವಾಟಾಳ್ ನಾಗರಾಜ್ ಅವರು ಸಭೆಯನ್ನು ಮಾಡಿದ್ರು. ಸಭೆಯಲ್ಲಿ ಬಹಳ ದೊಡ್ಡ ರೀತಿಯ ಸವಿಸ್ತಾರವಾಗಿರುವಂಥ ಚರ್ಚೆ ಆಯಿತು. ಚರ್ಚೆಯಾಗಿ ಆಗಸ್ಟ್ 6 ಅಥವಾ ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದನ್ನು ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು. ಅಂತಿಮವಾಗಿ ಆಗಸ್ಟ್ 13ನೇ ತಾರೀಕಿಗೆ ಬಂದ್ ಮಾಡೋಣ ಅನ್ನುವಂಥ ಒಂದು ಒಕ್ಕೊರಲಿನ ತೀರ್ಮಾನಕ್ಕೆ ಕನ್ನಡ ಪರ ಸಂಘಟನೆಗಳು ಬಂದಿರುವಂಥದ್ದು. ಈ ಸಭೆಗೆ ದಲಿತ ಪರ ಸಂಘಟನೆಗಳ ಮುಖಂಡರು ಬಂದಿದ್ದರು, ರೈತ ಪರ ಸಂಘಟನೆಗಳ ಮುಖಂಡರು ಬಂದಿದ್ದರು, ಕನ್ನಡ ಪರ ಸಂಘಟನೆಗಳ ಮುಖಂಡರು ಬಂದಿದ್ದರು. ಮುಖ್ಯವಾಗಿ ಕರವೇ ಪ್ರವೀಣ್ ಶೆಟ್ಟಿ, ಕರವೇ ಶಿವರಾಮೇಗೌಡರು, ಸಾರಾ ಗೋವಿಂದ್ ಅವರು, KR ಕುಮಾರ್ ಅವರು, ಜೊತೆಗೆ ಈ ಆಟೋ ಅಸೋಸಿಯೇಷನ್ ಯೂನಿಯನ್, ಆದರ್ಶ ಆಟೋ ಯೂನಿಯನ್ನ ನಾಯಕರು, ಚಾಲಕರು ಬಂದಿದ್ದರು. ಅಂದರೆ ಒಟ್ಟಾರೆ ಈ ಒಂದು ಕರ್ನಾಟಕ ಬಂಧನ ಯಶಸ್ವಿ ಮಾಡೋದಕ್ಕೆ ಯಾವ ರೀತಿಯಾಗಿರುವಂಥ ಸಿದ್ಧತೆಗಳನ್ನು ಮಾಡ್ಕೋಬೇಕು, ಆ ರೀತಿಯಾಗಿರುವಂಥ ಒಂದು ಪೂರ್ವಭಾವಿ ಸಭೆಯಾಗಿ ಇವತ್ತಿನ ಸಭೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಕಂಡುಬಂತು. ಇವತ್ತು 13ನೇ ತಾರೀಕಿಗೆ ಕರ್ನಾಟಕ ಬಂದ್ ಅಂತ ಏನೋ ಘೋಷಣೆ ಮಾಡಿದ್ದಾರೆ. ಆದರೆ ಇನ್ನೂ ಕೂಡ ತುಂಬ ದಿನಗಳಿದ್ದಾವೆ, ಹೆಚ್ಚು ಕಮ್ಮಿ 13 ದಿನಗಳಿದ್ದಾವೆ. ಈ 31 ಇವತ್ತು 31ನೇ ತಾರೀಕು. ಸೊ ಇನ್ನೂ 12 ದಿನಗಳ ಕಾಲ ಇದೆ. 13ನೇ ದಿನ ಕರ್ನಾಟಕ ಬಂದ್ನ ದಿನಾಂಕವನ್ನು ಕೂಡ ನಿಗದಿ ಮಾಡಿರುವಂಥದ್ದು. ಇದರ ನಡುವೆ ಆಗಸ್ಟ್ 3ನೇ ತಾರೀಕು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿರುವಂಥ ಜೋಸೆಫ್ ವಿಜಯ್ ಅವರು ಕೂಡ ಬೆಂಗಳೂರಿಗೆ ಬರ್ತಾರೆ ಅನ್ನುವಂಥ ಒಂದು ಸುದ್ದಿಗಳು ಕೂಡ, ಗುಮಾನಿಗಳು ಕೂಡ ಇದೆ. ಸೊ ಹೀಗಾಗಿ ಅವರು ಬೆಂಗಳೂರಿಗೆ ಬಂದರೆ ಏರ್ಪೋರ್ಟ್ಗೆ ಮುತ್ತಿಗೆಯನ್ನು ಕೂಡ ಹಾಕ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಸರ್ಕಾರಕ್ಕೆ ವಾಟಾಳ್ ನಾಗರಾಜ್ ಅವರು ಕೊಟ್ಟಿದ್ದಾರೆ. ಖುದ್ದು ಮುಖ್ಯಮಂತ್ರಿ ತಮಿಳುನಾಡು CM ಆಗಿರುವಂಥ ಜೋಸೆಫ್ ವಿಜಯ್ ಅವರು ನಮ್ಮ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗೆ ಪತ್ರವನ್ನು ಬರೆದಿದ್ದರು. ನಾವು ಮೀಟಿಂಗ್ ಮಾಡೋಣ, ಒಂದು ಸಭೆ ಏರ್ಪಡಿಸಿ ನಾವು ಮೀಟಿಂಗ್ ಮಾಡೋಣ, ಈ ಕಾವೇರಿ ಏನು ವಿವಾದ ಏನಿದೆ ಇದನ್ನು ಮಕ್ಕೂತ್ ಮಾತಾಡಿಕೊಂಡು ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋಣ ಅನ್ನುವಂಥ ಒಂದು ಪತ್ರವನ್ನು ಕೊಟ್ಟಿದ್ದರು. ಆ ಪತ್ರದ ಬೆನ್ನಲ್ಲೇ ಇಷ್ಟೊಂದು ಡೆವಲಪ್ಮೆಂಟ್ ಆಯಿತು. ಡೆವಲಪ್ಮೆಂಟ್ ಆಗಿದ್ದೀಗ ಆಗಸ್ಟ್ 3ನೇ ತಾರೀಕಿಗೆ ಅವರು ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ. ಒಂದೊಮ್ಮೆ ಅವರು ಬಂದಿದ್ದೇ ಆದರೆ ಏರ್ಪೋರ್ಟ್ಗೆ ಮುತ್ತಿಗೆ ಹಾಕ್ತೀವಿ ಅನ್ನುವಂಥ ಮಾತನ್ನು ಕೂಡ ವಾಟಾಳ್ ನಾಗರಾಜು ಮತ್ತು ಕನ್ನಡ ಪರ ಹೋರಾಟಗಾರರು ಹೇಳ್ತಾ ಇರುವಂಥದ್ದು. ಈ ಒಂದು ಹೋರಾಟಕ್ಕೆ ಎಲ್ಲರ ಬೆಂಬಲವನ್ನು ಕೂಡ ವಾಟಾಳ್ ನಾಗರಾಜ್ ಅವರು ಕೇಳಿಕೊಂಡಿದ್ದಾರೆ. ಯಾರೂ ಕೂಡ ಹಿಂಜರಿಬಾರ್ದು, ಎಲ್ಲರೂ ಕೂಡ ನಮ್ಮ ಈ ಹೋರಾಟಕ್ಕೆ ಬಂದ್ಗೆ ಬೆಂಬಲವನ್ನು ಸೂಚಿಸಬೇಕು. ನೈತಿಕ ಬೆಂಬಲವಲ್ಲ, ಸಂಪೂರ್ಣ ಬೆಂಬಲ, ನೇರವಾಗಿರುವಂಥ ಬೆಂಬಲವನ್ನು ಕೊಡಬೇಕು ಅನ್ನುವಂಥ ಮನವಿಯನ್ನು ವಾಟಾಳ್ ನಾಗರಾಜ್ ಅವರು ಮಾಡಿದರು. 13ನೇ ತಾರೀಕು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಸಾಂಕೇತಿಕವಾಗಿ ಪ್ರತಿಭಟನೆ ಇರುತ್ತೆ. ಬೆಂಗಳೂರಿನಲ್ಲಿ ಬೃಹತ್ ರ್ಯಾಲಿ ಮತ್ತು ಬೃಹತ್ ಪ್ರತಿಭಟನೆಯನ್ನು ಕೂಡ ಮಾಡೋದಕ್ಕೆ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಮುಂದಾಗ್ತಾ ಇರುವಂಥದ್ದು. ಮತ್ತು ಇದು ಮೈಸೂರು ಮತ್ತು ಬೆಂಗಳೂರಿಗೆ ಸಂಬಂಧಪಟ್ಟಿರುವಂಥ ವಿಚಾರ ಅಂತ ಮಾತ್ರ ಅನ್ಕೋಬಾರ್ದು ಅನ್ನುವಂಥ ಒಂದು ಮನವಿಯನ್ನು ವಿಶೇಷವಾಗಿ ಪ್ರತ್ಯೇಕವಾಗಿ ವಾಟಾಳ್ ನಾಗರಾಜ್ ಅವರು ಮಾಡಿರುವಂಥದ್ದು. ಸಹಜವಾಗಿ ಕಾವೇರಿ ಅಂತಂದರೆ ಬೆಂಗಳೂರಿಂದ ಆ ಕಡೆಗೆ ಅಂದರೆ ಚಿಕ್ಕಬಳ್ಳಾಪುರ ಮತ್ತು ಈ ಬೆಂಗಳೂರು ಸೇರಿದಂತೆ ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರ ಈ 3-4 ಜಿಲ್ಲೆಗೆ ಸಂಬಂಧಪಟ್ಟಿರುವಂತಹ ವಿವಾದ ಅಥವಾ ಸಮಸ್ಯೆ ಅಂತ ಮಾತ್ರ ರಾಜ್ಯದ ಇತರೆ ಜಿಲ್ಲೆಯ ಜನರು ಪರಿಗಣಿಸುವಂಥ ಸಾಧ್ಯತೆಗಳಿರ್ತವೆ. ಸೊ ಆಗ ಅನ್ಕೋಬಾರ್ದು. ಯಾಕೆ ಅಂತಂದರೆ ಬೆಂಗಳೂರು ಎಲ್ಲರಿಗೂ ಸೇರಿದ್ದು. ರಾಜ್ಯದ ಮೂಲೆಯಲ್ಲಿರುವಂಥ ಜನರು ಬೆಂಗಳೂರಿಗೆ ಬಂದು ದುಡಿದು ತಮ್ಮ ಜೀವನವನ್ನು ಕಟ್ಕೊಂಡಿದ್ದಾರೆ. ಸೊ ಹೀಗಾಗಿ ಬೆಂಗಳೂರಿನಲ್ಲಿ ಇದ್ದು ನಾವು ಜೀವನ ಮಾಡುವಾಗ ಬೆಂಗಳೂರಿನ ನೀರನ್ನು ಕುಡಿತಾ ಇದ್ವಿ, ಕಾವೇರಿ ನೀರನ್ನು ಕುಡಿತಿದ್ದೇವೆ. ಸೊ ಹೀಗಾಗಿ ಇದು ಬೆಂಗಳೂರಿನ
ಸಮಸ್ಯೆ ಮಾತ್ರ ಅಲ್ಲ, ಇದು ಇಡೀ ರಾಜ್ಯದ ಸಮಸ್ಯೆ ಅನ್ನುವಂಥ ಮನವಿಯನ್ನು ವಾಟಾಳ್ ನಾಗರಾಜ್ ಅವರು ಮಾಡ್ಕೊಂಡಿರೋದು. ಸೊ ಹೀಗಾಗಿ ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಹಿಡಿದು ಕೋಲಾರದವರೆಗೆ ಎಲ್ಲರೂ ಕೂಡ ಆಗಸ್ಟ್ 13ನೇ ತಾರೀಕು ಬೆಂಬಲವನ್ನು ಸೂಚಿಸಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡಿರುವಂಥದ್ದು. ಇದರ ನಡುವೆ ಸರ್ಕಾರವು ಕೂಡ ಇದನ್ನು ಯಾವ ರೀತಿಯಾಗಿ ಟ್ಯಾಕಲ್ ಮಾಡ್ಬೋದು ಅನ್ನುವಂಥ ಒಂದು ವಿಚಾರವನ್ನು ಕೂಡ ತಜ್ಞರ ಜೊತೆ ಸಭೆಯನ್ನು ಚರ್ಚೆಗಳನ್ನು ಕೂಡ ಮಾಡ್ತಾ ಇದೆ. ಇದರ ನಡುವೆ ಕನ್ನಡ ಪರ ಸಂಘಟನೆಗಳು ಕೊಟ್ಟಿರುವಂಥ ಕರ್ನಾಟಕ ಬಂದ್ಗೂ ಕೂಡ ಮುಖ್ಯಮಂತ್ರಿಗಳಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯಿಸಿದ್ದಾರೆ. ಬೇಕಿದ್ರೆ ಪ್ರತಿಭಟನೆಯನ್ನು ಮಾಡಿ ಕರ್ನಾಟಕ ಬಂದನ್ನು ಮಾಡೋದು ಬೇಡ, ನಿಮ್ಮ ಜೊತೆಗೆ ನಾನು ಕೂಡ ಇದ್ದೀನಿ, ನನಗೂ ಕೂಡ ನಿಮಗೆ ಎಷ್ಟು ನೋವಿದೆಯೋ ಅಷ್ಟೇ ನೋವು ನನಗೂ ಕೂಡ ಇದೆ ಎಂಬ ಅರ್ಥದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಇವತ್ತು ಮಾತಾಡಿರುವಂಥದ್ದು. ಬಂದನ್ನು ಕೈ ಬಿಟ್ಟು ಉಳಿದಂತೆ ಏನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಪ್ರತಿಭಟನೆಯನ್ನು ಮಾಡೋದಕ್ಕೆ ಅಥವಾ ಹೋರಾಟಗಳನ್ನು ಮಾಡ್ಕೊಂಡಿದ್ದಕ್ಕೆ ಅದೆಲ್ಲವನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ ಅನ್ನುವಂಥ ಮಾತನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂಥದ್ದು. ಈಗ ಸರ್ಕಾರದ ಮುಂದೆ ಇರುವಂಥದ್ದು ಎರಡೇ ಎರಡು ಆಯ್ಕೆ. ತಮಿಳುನಾಡಿಗೆ ನೀರು ಹರಿಸಬೇಕು, ಇಲ್ಲ ಅಂತಂದರೆ ಈ ನೀರು ಹರಿಸೋದನ್ನು ತಡಿಬೇಕು. ಈ ತಡೆಯೋದಕ್ಕೆ ಇರುವಂಥ ಎರಡು ಆಯ್ಕೆಗಳೇನು ಅಂತಂದರೆ, ಒಂದು ಮೇಲ್ಮನವಿ ಸಲ್ಲಿಸುವಂಥದ್ದು ಸುಪ್ರೀಂ ಕೋರ್ಟ್ಗೆ, ಇನ್ನೊಂದು ಈ ಹಿಂದೆ ಬಂಗಾರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಸುಗ್ರೀವಾಜ್ಞೆಯನ್ನು ತಂದು CWMA ಆದೇಶವನ್ನು ಕೂಡ ಧಿಕ್ಕರಿಸಿ ಸುಗ್ರೀವಾಜ್ಞೆಯನ್ನು ಜಾರಿ ಮಾಡಿ ಆ ಒಂದು ನೀರನ್ನು ಅವತ್ತು ಹರಿಸದೆ ಒಂದು ದಿಟ್ಟತನವನ್ನು ತೋರಿಸಿದ್ರು. ಆ ರೀತಿಯಾಗಿರುವಂಥ ದಿಟ್ಟತನ ಈ ಬಾರಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತು ಮಾಡ್ತಾರಾ ಅನ್ನುವಂಥ ಒಂದು ಚರ್ಚೆಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಶುರುವಾಗಿರುವಂಥದ್ದು. ಒಂದೊಮ್ಮೆ ಡಿ ಕೆ ಶಿವಕುಮಾರ್ ಅವರು ಅಷ್ಟು ದಿಟ್ಟತನವನ್ನು ತೋರಿಸಿದ್ದೇ ಆದರೆ ಅದು ಇತಿಹಾಸದ ಪುಟಗಳಲ್ಲಿ ಎಂದೂ ಕೂಡ ಅಚ್ಚಳಿಯದೆ ಉಳಿಯುವಂಥ ಒಂದು ಘಟನೆ ಅಥವಾ ತೀರ್ಮಾನ ಅನ್ನುವಂಥ ಚರ್ಚೆಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಒಟ್ಟಾರೆ ಈ ಒಂದು ತಮಿಳುನಾಡಿಗೆ CWMA ಕಾವೇರಿ ಪ್ರಾಧಿಕಾರ ನೀರನ್ನು ಹರಿಸೋದಕ್ಕೆ ಕೊಟ್ಟಿರುವಂಥ ಆದೇಶ ಏನಿದೆ, ಈ ಆದೇಶದ ಹಿನ್ನೆಲೆಯಲ್ಲಿ ಇದೀಗ ಕನ್ನಡ ಪರ ಸಂಘಟನೆಗಳು ಸಿಟ್ಟಿಗೆದ್ದಿರುವಂಥದ್ದು, ರೈತರ ಪರ ಸಂಘಟನೆಗಳು ಆಕ್ರೋಶಗೊಂಡಿರುವಂಥದ್ದು, ದಲಿತ ಪರ ಸಂಘಟನೆಗಳು ಹೋರಾಟಕ್ಕೆ ಮುಂದಾಗ್ತಾ ಇರುವಂಥದ್ದು. ಎಲ್ಲ ಬೆಳವಣಿಗೆಗಳ ನಡುವೆ ಆಗಸ್ಟ್ 13ನೇ ತಾರೀಕಿಗೆ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಒಂದು ಬೃಹತ್ ಬಂದ್ಗೂ ಕೂಡ, ಅಖಂಡ ಕರ್ನಾಟಕ ಬಂದ್ಗೂ ಕೂಡ ಕರೆಯನ್ನು ಕೊಡಲಾಗಿದೆ. ಈಗಾಗಲೇ ಆದರ್ಶ ಆಟೋ ಯೂನಿಯನ್, ಓಲಾ ಉಬರ್ ಕ್ಯಾಬ್ ಅವರು, ರೈತಪರ ಸಂಘಟನೆಗಳು, ಗೂಡ್ಸ್ ವಾಹನದ ಮಾಲೀಕರು, ಲಾರಿ ಮಾಲೀಕರು, ಬೆಂಗಳೂರಿನ ಹೋಟೆಲ್ ಸಂಘ ಮುಂತಾದ ಎಲ್ಲ ಸಂಘಟನೆಗಳು ಕೂಡ ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ವಾಟಾಳ್ ನಾಗರಾಜ್ ಅವರು ಮಾಧ್ಯಮಗಳಿಗೆ ಹೇಳಿದ್ದಾರೆ. ಆದರೆ 13ನೇ ತಾರೀಕು ಯಾವ ರೀತಿಯಾಗಿರುವಂಥ ವಾತಾವರಣ ಬಂದ್ ಸುತ್ತಮುತ್ತ ಇರುತ್ತೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.